11 ಇದೆ. ಈ ಡಾಟ್ ಪಾಯಿಂಟ್ ನೀವು ಈ ಸೆಂಟ್ರದ್ದು ಫಸ್ಟ್ ಒಂದು ಡಾಟ್ ಪಾಯಿಂಟ್ ಎಲ್ಲಿ ಇಡ್ಬೇಕಂತ ನಿಮ್ಗೆ ಯಾರು ಗೊತ್ತಾಗ್ತಾ ಇಲ್ಲ ಅಲ್ವಾ? ನೋಡಿ ಇದು ಇಲ್ಲಿ ಫಸ್ಟ್ ಈ ಡಾಟ್ ಪಾಯಿಂಟ್ ತಗೋಬೇಕು ನೀವು 11 ಬಂತು. ಮತ್ತೆ ನಿಮ್ಗೆ ಅಪೆಕ್ಸ್ ಪಾಯಿಂಟ್ ಯಾವ್ದಂದ್ರೆ ಗೊತ್ತಾಗ್ತಾ ಇಲ್ಲ. ಇದು ಇಲ್ಲಿಂದ ಇದು ಈ ಕಡೆನಾ? ಇದು ನೋಡಿ ಈ ಸೆಂಟ್ರು ಇಲ್ಲಿ 3.5 ಬರುತ್ತೆ ನಿಮ್ದು. 4 ಬರುತ್ತೆ 8. 3.5 ಇಟ್ರೆ ಓಕೆ ನಿಮ್ಗೆ, ಯಾಕಂದ್ರೆ ಇಲ್ಲಿ ಸ್ಟಿಚ್ ಹೋಗುತ್ತಲ್ಲ. 4 ಇಡಬೇಕು. ಇಲ್ಲಿ ಹಾಫ್ ಇಂಚು ಸ್ಟಿಚ್ ಹೋಗುತ್ತಲ್ವಾ, ಅವಾಗ 3.5 ಕರೆಕ್ಟಾಗಿ 7 ಬರುತ್ತೆ ನಿಮ್ಗೆ. ಅರ್ಥ ಆಯ್ತಾ? ಇವಾಗ ಚೆಸ್ಟ್, ಅಪ್ಪರ್ ಚೆಸ್ಟ್, ಬ್ಯಾಕ್ ಪಾರ್ಟ್ಗೆ ಈ ತರ ಅಪ್ಪರ್ ಚೆಸ್ಟ್ ತಗೋಬೇಕು. ನೋಡು ನಮ್ದು ಒಂದು ಬೆಟ್ಟು ಈ ತರ ಹಿಂಗ್ ಲೂಸ್ ಇಟ್ಕೊಬೇಕು. ನಾವಿಲ್ಲಿ ಹಿಂಗೆ ಇಷ್ಟಿರ್ಬೇಕು ನೋಡಿ. ಇದು ಎಷ್ಟಿದೆ? 39 ಇದೆ ಅಪ್ಪರ್ ಚೆಸ್ಟ್. ಫುಲ್ ಚೆಸ್ಟ್ ಹಿಂಗ್ ತಗೋಬೇಕು. ಫುಲ್ಲು ಕರೆಕ್ಟಾಗಿ ಟೇಪ್ ಇಲ್ಲಿ ಕರೆಕ್ಟ್ ಇದೆಯಾ ಅಂತ ನೋಡ್ಬೇಕು. ಹಿಂದೆ ತಿರುಗಿ ನೋಡಿ, ಇದು ಕರೆಕ್ಟ್ ಇರಬೇಕು. ಮತ್ತೆ ಇದು ಹಿಂಗಾದ್ರೆ ನಿಮ್ದು ಮತ್ತೆ ಹೆಚ್ಚು ಕಡಿಮೆ ಬರುತ್ತೆ. ಮತ್ತೆ ಮೇಲೆ ಕೆಳಗೆ ಆಗ್ಬಾರ್ದು, ಕರೆಕ್ಟಾಗಿ ಸೆಂಟರ್ ಪಾಯಿಂಟ್ ಇರಬೇಕು. ಈಗ ಅಪ್ಪರ್ ಚೆಸ್ಟ್ ಬಂದ್ಬಿಟ್ಟು 39 ಇತ್ತು. ಎಷ್ಟು ಇಡ್ಬೇಕು ನಾವು? 39 ಡಿವೈಡೆಡ್ ಬೈ 4 ಮಾಡಬೇಕು. 39 ಡಿವೈಡೆಡ್ ಬೈ 4 9.25 ಬರುತ್ತೆ. ಸರಿ. ಇದು ಫುಲ್ ಚೆಸ್ಟ್ 40 ಇದೆ. 40 ಡಿವೈಡೆಡ್ ಬೈ 10 ಅಂದ್ರೆ 4 ಭಾಗ ಮಾಡಿದ್ರೆ 10. ಇದಕ್ಕೆ 10. ಅಲ್ಲಪ್ಪ, ಇದಕ್ಕೆ 40 ಬಂತು. ಒಂದ್ ಸೈಡ್ ನಾವು ಎಷ್ಟು ಇಡಬೇಕು? 10 ಇಡಬೇಕು. ಇದಕ್ಕೆ 9.25 ಇಡಬೇಕು. ಅಪ್ಪರ್ ಚೆಸ್ಟ್ಗೆ ಫುಲ್ ಚೆಸ್ಟ್ಗೆ 10 ಇಡಬೇಕು ಅಂತ. ಬ್ಯಾಕ್ ಫ್ರಂಟ್ ಸಪ್ರೇಟ್ ಮಾಡ್ತೀವಲ್ಲ. ಮತ್ತೆ ವೇಸ್ಟ್ ಇದು ವೇಸ್ಟ್ ಅರ್ಥ ಆಗಿದೆಯಲ್ಲ ಎಲ್ರಿಗೂ? 37 ಇದೆ. 37 ಡಿವೈಡೆಡ್ ಬೈ 4 ಮಾಡಿದಾಗ ಎಷ್ಟು ಬರುತ್ತೆ ಅದನ್ನ ನಾವು ವೇಸ್ಟ್ ಇಡಬೇಕು. ಮತ್ತೆ ಆರ್ಮೋಲ್ ಎಲ್ಲರಿಗೂ ಹೆಂಗ್ ನೀವು ಮೆಜರ್ಮೆಂಟ್ ತಗೋಬೇಕಂದ್ರೆ ಇಲ್ಲಿ ಎಲ್ಲ ತಗೊಂಡ್ಬಾರ್ದು. ಕರೆಕ್ಟಾಗಿ ನೀವು ಈ ತರ ಹಿಂಗ್ ಮಾಡ್ಬೇಕು. ಈ ನಮ್ದು ಶೋಲ್ಡ್ರು ಇಲ್ಲಿ ಈ ನಮ್ದು ಬೋನ್ ಇರುತ್ತೆ ನೋಡಿ, ಇಲ್ಲಿಗೆ ಕರೆಕ್ಟಾಗಿ ತಗೋಬೇಕು. ಬಾಡಿ ಮೆಜರ್ಮೆಂಟ್ ತಗೊಂಡಾಗ ನಿಮ್ದು ಎಷ್ಟಿದೆ? 20. 10 ಇಟ್ಟಿದ್ದೀವಲ್ಲ ನಾವು. ನೋಡಿ ಈ ತರ ನಮ್ದು ಯಾವಾಗಲೂ ಅಷ್ಟೇ ನಾವು ಮೆಜರ್ಮೆಂಟ್ ತಗೊಂಡಾಗ ಕರೆಕ್ಟಾಗಿ ನಮ್ದು ಒಂದು ಬಿಟ್ಟು ಹಿಂಗಿರ್ಬೇಕು. ಆಯ್ತಾ? 20. ಮತ್ತೆ ಇದು ಸ್ಲೀವ್ ಲೆಂತ್ ತಗೋಬೇಕು 10. ಈ 10ಗೆನೆ ನೀವು ಸ್ಲೀವ್ ರೌಂಡ್ ಅನ್ನ ತಗೋಬೇಕು. ನೀವು ಎಲ್ಲಿ ಎಷ್ಟು ಲೆಂತ್ ತಗೊಂಡಿರ್ತೀರಾ? ಕೆಲವರು 5 ಹೇಳ್ತಾರೆ, ಕೆಲವರು 6 ಹೇಳ್ತಾರೆ, 7 ಹೇಳ್ತಾರೆ. ನೀವು ಲೆಂತ್ ಎಷ್ಟು ತಗೊಂಡಿರ್ತೀರಾ ಅಷ್ಟಕ್ಕೆ ನೀವು ಸ್ಲೀವ್ ರೌಂಡ್ ತಗೋಬೇಕು. ಇವಾಗ ನೀವು ಲೆಂತ್ಗೆ 10 ತಗೋತೀವಲ್ಲ, ಪ್ಲಸ್ 1 ಇಡಬೇಕಾ? ಆಮೇಲೆ ರೌಂಡ್ಗುನು ರೌಂಡ್ ಎಷ್ಟಿರುತ್ತೆ ಅಷ್ಟೇ. ನೋಡಿ ಇವಾಗ ನಾನು 9 ಇದೆಯಲ್ಲ, 9ಗೆ ನೀವು ಹಂಗೆ 9 ಎಲ್ಲಿ ತಗೊಂಡಿರ್ತೀರಾ ಇಲ್ಲೇ ರೌಂಡ್. ಏನು ಎಕ್ಸ್ಟ್ರಾ ಇರಬಾರ್ದು. ಒಂದ್ ವೇಳೆ ಹಾಫ್ ಸ್ಲೀವ್ ಬೇಕು ಅಂತಾರೆ, 5 ತಗೊಂಡಾಗ ನೀವು ಇಲ್ಲಿ 5 ಇದನ್ನ ನೀವು ಸ್ಲೀವ್ ರೌಂಡ್ ತಗೋಬೇಕು. ಎಲ್ಲಿಗೆ ನೀವು ಸ್ಲೀವ್ ಲೆಂತ್ ತಗೊಂಡಿರ್ತೀರಾ ಅಲ್ಲಿಗೆ ಮಾತ್ರ ತಗೋಬೇಕು. ಮತ್ತೆ ಫ್ರಂಟ್ ಡೀಪ್ ಇಲ್ಲಿಂದ ತಗೋಬೇಕು. ಕ್ರಾಸ್ ತಗೋಬೇಕು. ನೀವು ಸ್ಟ್ರೈಟ್ ಆಗಿ ತಗೊಂತೀರಾ, ಸ್ಟ್ರೈಟ್ ಆಗಿ ತಗೊಂಡ್ರೆ ಇಲ್ಲಿ ಬಂತು. ಬ್ಲೌಸ್ ಡೀಪ್ ಹಾಳಾಗುತ್ತೆ. ಅದಕ್ಕೆ ನೀವು ಹಿಂಗೆ ಯಾವತ್ತೂ ಕ್ರಾಸಲ್ಲಿ ತಗೋಬೇಕು. ಕ್ರಾಸ್ ತಗೋಬೇಕು. ನಿಮ್ಗೆ ಬ್ರಾಡ್ ಬೇಕು, ಎಷ್ಟು ಬೇಕಂದ್ರೆ ನೀವು ಬ್ರಾಡು ಇವರಿಗೆ ಬಾಡಿ ಮೆಜರ್ಮೆಂಟ್ ಕೇಳ್ಬೇಕು. ನೀವು ಇಷ್ಟಿದ್ರೆ ಓಕೆನಾ ಬ್ರಾಡು, ಇದನ್ನ ಆಗ್ಲಬೇಕಾ ಅಂತ ನೀವು ಕಸ್ಟಮರ್ನ ಕೇಳ್ಬೇಕು. ಅವರು ನಮ್ಗೆ ಇಷ್ಟು ಬ್ರಾಡ್ ಬೇಕು, ನಮ್ಗೆ ಹಿಂಗ್ ಬರ್ಬೇಕು, ನೆಕ್ ಹಿಂಗ್ ಡೀಪ್ ಬರ್ಬೇಕಂತ ಹೇಳ್ತಾರೆ ಮೆಜರ್ಮೆಂಟ್ ಕೊಟ್ಟಾಗ. ಆವಾಗ ನಿಮ್ಗೆ ಡೀಪ್ ಜಾಸ್ತಿ ಬೇಕಂದ್ರೆ 4 ಇಡಬೇಕಾಗುತ್ತೆ. ಕೆಲವರು ಹೇಳ್ತಾರೆ ಶೋಲ್ಡರ್ ಚಿಕ್ಕದ್ ಬೇಕು, ನಮ್ಗೆ ಬ್ರಾಡ್ ಬೇಕು ನೆಕ್. ಅವಾಗ ನೀವು ಇದನ್ನ ಇಲ್ಲಿ ಮಾಡ್ಕೋಬೇಕು. ಇಲ್ಲಿ ಮಾಡಬಾರ್ದು ಜಾಸ್ತಿ, ಇಲ್ಲಿ ಕಡಿಮೆನೆ ಇರ್ಬೇಕು. ನೀವು ಇದು ಎರಡು ಒಂದೇ ಇಟ್ಬಿಟ್ಟಾಗ ಶೋಲ್ಡರ್ ಟಾಪ್ ಆಗುತ್ತೆ. ಇಲ್ಲಿ 2 ಇದ್ದಾಗ ಇಲ್ಲಿ 4. ನೀವು ಎಷ್ಟಾದ್ರೂ ಇಡ್ಬೋದು, ಇಲ್ಲಿ ಎಷ್ಟಾದ್ರೂ ಇಡ್ಬೋದು. ಮತ್ತೆ ಬ್ಯಾಕ್ ಹೆಂಗ್ ತಗೋಬೇಕು? ಬ್ಯಾಕ್ ಲೆಂತ್ ಅಷ್ಟೇ ಕರೆಕ್ಟಾಗಿ ನೀವು ಇದು ಮಾಡಿ. ನಿಮ್ದು ಇವಾಗ 14 ಬರುತ್ತೆ. 14 ಇಟ್ಕೊಂಡಿದ್ದೀನಿ. 14. ಮತ್ತೆ ನಿಮ್ದು ಬ್ಯಾಕ್ ಡೀಪ್ ನಾವು ಕ್ರಾಸಲ್ಲಿ ತಗೋಬೇಕು. ನೀವು ಹೆಂಗ್ ಬಾಡಿ ಮೆಜರ್ಮೆಂಟ್ ತಗೋಬೇಕಂತ ನಾನು ಈಗ ವಿಡಿಯೋ ಮಾಡ್ತಾ ಇರೋದು. ಆಯ್ತಾ? ಇಲ್ಲಿ ಸೆಂಟ್ರ್ ಇಟ್ಕೊಂಡು ಕ್ರಾಸಲ್ಲಿ ತಗೋಬೇಕು. ನಿಮ್ಗೆ ನೋಡಿದ್ರೆ 11 ಬೇಕಾ 10 ಬೇಕಾ ಕೇಳ್ಕೊಬೇಕು. ಆಯ್ತಾ? ಮತ್ತೆ ಇವಾಗ ಬೋಟ್ ನೆಕ್ಕು, ಐವಿ ನೆಕ್ಕು, ಕಾಲರ್ ನೆಕ್ಕು ಎಲ್ಲ ಬಂದಾಗ ಮೆಜರ್ಮೆಂಟ್ ಹೆಂಗ್ ತಗೋಬೇಕು? ಶೋಲ್ಡರ್ ಅಂದ್ರೆ ಈ ತರ ಈ ಫುಲ್ ಶೋಲ್ಡರ್ ಮೆಜರ್ಮೆಂಟ್ ತಗೋಬೇಕು.
ಎಲ್ಲಿ ಡೌನ್ ಮಾಡಬಾರ್ದು ಮತ್ತೆ ಅಂದಕ್ಕೂ ತಗೊಂಬಾರ್ದು. ಹಾ ಹಾ ಹಾ. ನಿಮ್ದು ಇಲ್ಲಿ ಇದಿರುತ್ತೆ ನೋಡಿ, ಬೋನ್ ಇರುತ್ತೆ ನೋಡಿ, ಹಾ, ಗೊತ್ತಾಯ್ತು. ಆ ಬೋನ್ಗೆ ನಾವು ಇಲ್ಲಿ ಕರೆಕ್ಟ್ ಆಗಿ ಅದು ನನಗೆ 11 ಬರುತ್ತೆ ಅನ್ಸುತ್ತೆ ಮೇಡಮ್. 16 ಇದೆಯಾ? 16 ಇದೆ ನೋಡಿ, 16 ಇದೆ. ನಾವು ಶೋಲ್ಡರ್ ಇಡ್ಬೇಕಾದ್ರೆ 11 ತಗೊಂಡಿದ್ವಿ ನಾನು. ಅದು ಇದು ಆಫ್ ಇಲ್ಲಿಗೆ ನಿಮ್ದು ಡೀಪ್ ನೆಕ್ ಬಂದಾಗ, ಹಾ ಬೋಟ್ ನೆಕ್, ಕಾಲರ್ ನೆಕ್, ಐವಿ ನೆಕ್ ಬಂದಾಗೆಲ್ಲ ನೀವು ಫುಲ್ ಶೋಲ್ಡರ್ ತಗೋಬೇಕು. 16 ಬರುತ್ತೆ. 16 ಅದ್ರಲ್ಲಿ ಆಫ್ ಇಡ್ಬೇಕು. 18 ಸೆಂಟರ್ ನೋಡಿ, 18 ಮತ್ತೆ ಇದೆಯಲ್ಲ ಮೇಡಮ್ 8. 16 ಬರುತ್ತೆ, ಅದ್ರಲ್ಲಿ ಹಾಫ್ 8 ಇಡಬೇಕು. ಮತ್ತೆ ನೀವು ಕಾಲರ್ ನೆಕ್ ಬ್ಲೌಸ್ ಎಲ್ಲ ಮೆಜರ್ಮೆಂಟ್ ತಗೊಂಡಾಗ ಬಾಡಿ ನೆಕ್ ತಗೋಬೇಕಂದ್ರೆ ಇವಾಗ ಇಲ್ಲಿ ತಗೊಂಡಿಲ್ಲ, ಇದು ಡೀಪ್ ನೆಕ್ಗೆ, ಕಾಲರ್ ನೆಕ್ಗೆ ಎಲ್ಲ ಇಲ್ಲಿ ತಗೋಬೇಕು, ಇಲ್ಲಿಂದ ತಗೋಬೇಕು. ಚೈನಲ್ ಕಳಿಂದ ಇಲ್ಲಿಂದ ತಗೋಬೇಕು. ಕಾಲರ್ ನೆಕ್ ಬಂದಾಗ ಮಾತ್ರ ನೆಕ್ ಬರುತ್ತಲ್ಲ ಬ್ಲೌಸು, ಅವಾಗ ನೋಡಿ ನಿಮಗೆ 15 ಬರ್ತಿದೆ ಇವಾಗ. ಆ ತರ ಡಿಫ್ರೆಂಟ್ ಇರುತ್ತೆ. ಗೊತ್ತಾಗಿಲ್ಲ ಆಂಟಿ ಇನ್ನೊಂದು ಸ್ವಲ್ಪ ಹಂಗೆ ಈಗ ಒಂದು ಸ್ವಲ್ಪ ಇದೆ, ಸ್ವಲ್ಪ ಅರ್ಥ ಆಗಿದೆ. ಈಗ ಅಪೆಕ್ಸ್ ಪಾಯಿಂಟ್ ಕನ್ಫ್ಯೂಸ್. ಈಗ ಅಪೆಕ್ಸ್ ಪಾಯಿಂಟ್ ನಾನು ಇಲ್ಲಿಂದ ಇಲ್ಲಿಗೆ ತಗೊಳ್ಳೋದು ಅನ್ಕೊಂಡಿರ್ಲಿಲ್ಲ, ಬೇರೆ ತರ ಅನ್ಕೊಂಡಿದ್ದೆ. ಇದೀಗ ಅರ್ಥ ಆಯ್ತಲ್ವಾ? ಫಸ್ಟ್ ಡಾಟು ಬ್ಯಾಕ್ಗೆ ಬ್ಯಾಕ್ ಪಾರ್ಟ್ ಕಟ್ ಮಾಡುವಾಗ ಇದು ಅಪ್ಪರ್ ಚೆಸ್ಟ್ ತಗೊಬೇಕು, ಫ್ರಂಟ್ ಪಾರ್ಟ್ ಕಟ್ ಮಾಡುವಾಗ ಈ ಫುಲ್ ಬ್ರಷ್ ತಗೊಬೇಕು. ಡಿಫ್ರೆಂಟ್ ಗೊತ್ತಾಯ್ತಾ? ಈಗ ಕೆಲವ್ರಿಗೆ ಒಂದೇ ಇರುತ್ತೆ, ಚೆಸ್ಟ್ ಬಾಡಿ ಬ್ಯಾಕ್ ಫ್ರಂಟ್ ಒಂದೇ ಮೆಜರ್ಮೆಂಟ್ ಇರುತ್ತೆ ಸಣ್ಣ ಇರೋರಿಗೆ. ಕೆಲವರು ಬಾಡಿ ಮೇಲೆ ಡಿಪೆಂಡ್ ಆಗುತ್ತೆ. ಅದು ಇನ್ನೊಂದು ಅರ್ಥ ಜಾಸ್ತಿ ಇದೆ. ಫ್ರಂಟ್ ಕಸ್ಟಮರ್ ಮೆಜರ್ಮೆಂಟ್, ಬಾಡಿ ಮೆಜರ್ಮೆಂಟ್ ತಗೊಂತೀವಿ ಅಂತ ಅಂದಾಗ ನಿಮ್ಗೆ ಬ್ಯಾಕ್ ಸೈಡ್ ಎಲ್ಲಾರ್ಗು ಒಂದೇ ಬರುತ್ತೆ. ಹುಷಾರು ನಿಮ್ದು ಬ್ಯಾಕ್ ಎಲ್ಲ ಒಂದೇ ಬಂತಲ್ವಾ, ಫ್ರಂಟ್ ಡಿಫ್ರೆಂಟ್ ಇರುತ್ತೆ. ಅದಕ್ಕೆ ನೀವೇನ್ ಮಾಡ್ಬೇಕಂದ್ರೆ ನೋಡಿ, ಫ್ರಂಟ್ ಅಲ್ಲಿ ಕೆಲವು ಕಸ್ಟಮರ್ಗೆ ನೀವು ಹಿಂಗೂ ತಗೋಬೇಕು ನೋಡಿ. ಇವಾಗ 14 ಇದೆ ಆಯ್ತಾ, ನಿಮ್ದು ಫುಲ್ ಲೆಂತ್ ನಾವ್ ಹಿಂಗ್ ತಗೊಬೇಕಂದಾಗ ಇಲ್ಲಿಗೆ ಬರುತ್ತೆ. ಇದ್ರ ಕೆಳಗಡೆ ನಾವು ಕ್ರಾಸ್ ಬೆಲ್ಟ್ ಇಡ್ತೀವಿ. ಈಗ ಹುಷಾರ್ಗೆ ತಗೊಂಡೆ ಮೇಡಮ್, ಇಲ್ಲಿಂದ ಇಲ್ಲಿ ನಾನು 13 ಇಟ್ಟಿದ್ದೀನಿ. ನಾವು ಸ್ಟಿಚ್ಗೆಲ್ಲ ಬಿಟ್ಟು ತಗೊಂಡಿದ್ವಿ, ಇವಾಗ ನಾವು ಸ್ಟಿಚ್ ಸೇರಿಸಿ ತಗೊಂಡಿದ್ದೀನಿ ಈ ಕಡೆ ಬಂದು. ಇವಾಗ ಹುಷಾರ್ದು ನಿಮ್ದು ಬ್ಯಾಕ್ ಒಂದೇ ಇದೆ, ಫ್ರಂಟ್ ಒಂದೇ ಇದೆ, 14 ಇವು ಒಂದೇ ಇದೆ. ಚೈತ್ರಿಗೆ ಒಬ್ಬೊಬ್ರಿಗೆ ಒಂದು ಅವ್ರ ಬಾಡಿ ಮೆಜರ್ಮೆಂಟ್ ಅಲ್ಲಿ ಇರುತ್ತೆ. 13 ಬರುತ್ತೆ. ಒಬ್ಬ ಕೆಲವರು ಬಾಡಿ ಮೇಲೆ ಡಿಪೆಂಡ್ ಇರುತ್ತೆ. ಅದೇ ಹೈಟ್ ಮೇಲೆ ಹೋಗುತ್ತೆ, ಸ್ವಲ್ಪ ಹೈಟ್ ಇರೋರ್ಗೆ ಹೋಗುತ್ತೆ, ಚೆಸ್ಟ್ ಮೆಜರ್ಮೆಂಟ್ ಅಲ್ಲಿ ಹೋಗುತ್ತೆ. ಚೆಸ್ಟ್ ಹೆವಿ ಬ್ರಸ್ಟ್ ಇರೋರ್ಗೆ ಅದು ಮೇಲಿಂದ ಬರುತ್ತಲ್ವಾ, ಹಿಂಗ್ ಬರುತ್ತಲ್ವಾ ಹಿಂಗೆ, ಅವಾಗ ನಮ್ಗೆ ಇಲ್ಲಿ ಡಿಫ್ರೆಂಟ್ ಬರುತ್ತೆ. ನೀವು ಬಾಡಿ ಮೆಜರ್ಮೆಂಟ್ ತಗೊಂಡಾಗ ಬ್ಯಾಕು ಫ್ರಂಟ್ ಎಲ್ಲ ಮೆಜರ್ಮೆಂಟ್ ತಗೋಬೇಕು. ಆರ್ಮೋಲು, ನೀವು ರೌಂಡ್, ಬ್ಯಾಕು, ಹಿಪ್ಪು, ಇದು ಇವಾಗ ನೆಕ್ ಬ್ರಾಡು. ಮೇಡಮ್ ಇವ್ರಿಗೆ ಇವಾಗ ಇಲ್ಲಿಂದ ಈ ಪ್ರಾಪರ್ಟಿ ಬರುತ್ತಲ್ಲ ಅಲ್ಲಿಂದ ಇಟ್ಕೊಬೇಕಾ? ಇಲ್ಲಿಂದ ಇಲ್ಲಿ ಇವಾಗ ಅವ್ರು ಬ್ರಾಡಾಗಿ ಹಾಕ್ತಿವಿ ನೆಕ್ ಅಂದ್ರೆ. ಇಲ್ಲ ಅಂದ್ರೆ ನಾವು ಎಷ್ಟು ಇಡ್ಬೇಕು? ಇಲ್ಲ ಅಂದ್ರೆ ಅದೇ 2.5. ನಾವು 2.5 ಇಟ್ಟಾಗ 5 ಬರುತ್ತೆ. ಸ್ಟಿಚ್ 1/2 ಇಂಚ್ ಹೋಗಿ 6 ಬರುತ್ತೆ. ಇಷ್ಟು ಬರುತ್ತೆ ಬ್ರಾಡ್ ಸಾಕಷ್ಟು. ಅದಕ್ಕೆ ನಾವು ಅದು ಎಷ್ಟು ಬೇಕಾದ್ರೂ ಇಟ್ಕೊಬೋದು. ನೆಕ್ ಮಾತ್ರ, ನೆಕ್ ಬಿಟ್ಟು ಮಾತ್ರ ಕಡಿಮೆ ಇರಬೇಕು. ಯಾಕಂದ್ರೆ ಶೋಲ್ಡರ್ ಡ್ರಾಪ್ ಆಗ್ಬಿಡುತ್ತೆ.